ರೀ ಶೆಟ್ರ್ ಅಂಗಡಿಗೆ ಹೋಗಿ ಸ್ವಲ್ಪ ಎಲೆ ಅಡಿಕೆ ತೊಗೊಂಬರ್ರಿ. ಊಟ ಆದ್ಮೇಲೆ ಹಾಕೋಣಕ್ಕೆ ಬೇಕಲ್ಲ. ಏ ಇರಿ ಒಂದು ನಿಮಿಷ, ಬರೀ ಅಡಿಕೆ ಅಷ್ಟೇ ತೊಗೊಂಬರ್ರಿ, ಎಲೆ ಏನು ಬೇಡ. ತಾಳ್ರಿ, ನಾನು ಹೇಳ್ತೀನಿ, ಅವಾಗ ಹೋಗಿ ತೊಗೊಂಬರ್ರಿ, ಇವಾಗ ಹೋಗ್ಬೇಡ್ರಿ. ಯಾಕೆ ಇವಾಗ ಹೋಗಿ ತೊಗೊಂಬಂದ್ಬಿಡ್ತಿದ್ದಾಗ ಮತ್ತೆ ಅವ್ರು ಬಂದ್ರೆ ಎಲ್ಲಿ ಹೋಗ್ಲಿ? ಅವ್ರು ಇದ್ದಾಗ ಅವ್ರ ಮುಂದೆ ಎಲೆ ಅಡಿಕೆ ಇಟ್ಕೊಂಬರ್ಲಿ. ಏನಪ್ಪ ಇವ್ರು ಇವಾಗ ತರ್ಸಾಕೊಂತಾರಲ್ಲ ಅಂತ ಅನ್ಕೋಬೇಕಲ್ಲ. ಅಯ್ಯ ಸುಮ್ಮನಿರಿ ನೀವು, ಒಂದು 5 ನಿಮಿಷ ಇರಿ, ಬರ್ತೀನಿ. ಅವರೇ ನಾನು ಅಷ್ಟು ದೌಡ್ ಬಂದ್ಬಿಡಲ್ಲ. ಅಲ್ಲ ತರ್ತಿದ್ನಲ್ಲೇ, ಎಲ್ಲಾದ್ರೂ ಇಟ್ಟಿಯಾ ಹೆಂಗೆ ಎಲ್ಲಿನ? ನಾನು ಒಂದು 5 ನಿಮಿಷ ಟೈಮ್ ಕೊಡ್ರಿ, ಬರ್ತೀನಿ ಇರಿ, ಹೇಳ್ತೀನಿ ಎಲ್ಲಾನು. ಈಕೆನಕ್ಕೆ ಹೊರಗೆ ಹೋದ್ಲಲ್ಲ, ನಾನು ಮನೆಯಾಗಿದ್ದಾವೇನೋ ಅದಕ್ಕೆ ಬೇಡ ಅನ್ನೋ ಕುಂತಾಳೆ ಅಂದ್ಕೊಂಡೆ. ಈಕೆ ನೋಡಿದ್ರೆ ಹೊರಗೆ ಹೋದ್ಲು. ಏನು ಮಾಡ್ತಾಳೆ ಏನೋ, ಒಂದು ಲೆಕ್ಕನೇ ಹರಿಯಲ್ಲ ಈಕಿದು. ಇರ್ಲಿ ಬಿಡು, ಬಂದು ಹೇಳ್ತಾಳೆ, ಅದು ಏನಾರು ಮಾಡ್ಕೊಳ್ಳ ನನಗೆ. ರಾಮ್ಯಾ, ಓ ರಾಮ್ಯಾ. ಏನು ಹೇಳಪ್ಪ? ಏನಿಲ್ಲಪ್ಪ, ತಯಾರಾಗಿಲ್ಲ ಅಂತ ಕೇಳೋಕ್ಕೆ ಕರೆದೆ. ಇವಾಗ ಅವರೆಲ್ಲ ಬರ್ತಾರೆ, ಅವ್ರ ಮುಂದೆ ಚೆನ್ನಾಗಿ ಮಾತಾಡು, ಅವ್ರು ಏನು ಕೇಳೋದಕ್ಕೂ ಉತ್ತರ ಕೊಡು. ಆಮೇಲೆ ಇನ್ನೊಂದು, ಮದ್ವೆ ಆಗ ಕುಂತೀಯಾ, ಹೆಂಡತಿ ಆಗಿಕ್ಕಿನ ಚೆನ್ನಾಗಿ ನೋಡ್ಕೋಬೇಕು ಏನು. ಹ್ಞೂ ಅಪ್ಪ, ಸರಿ ಆಯ್ತು. ಹಂಗೆ ಎಲ್ಲ ಜವಾಬ್ದಾರಿನೂ ತಗೋಬೇಕು. ಇವಾಗೂ ತಗೊಂಡು ಇಲ್ಲ ಅಂತಲ್ಲ ಬಿಡು. ಆಮೇಲೆ ನಿಂದು ಅಂತ ಒಂದು ಸಂಸಾರ ಆಗುತ್ತೆ ನೋಡು, ಅದಕ್ಕೆ ಕೇಳಕ್ ಕುಂತೀನಿ. ಹುಡುಗಿನ ಚೆನ್ನಾಗಿ ನೋಡ್ಕೋಬೇಕು. ಯಾಕಂದ್ರೆ ಮದ್ವೆ ಆಗಿ ಒಂಟಿಯಾಗಿ ನಿನ್ನ ಜೊತೆಗೆ ಇರಕ್ಕಂತ ಬರ್ತಾಳೆ. ಎಲ್ಲಾನು ಅವರಪ್ಪ ಅಮ್ಮ ಎಲ್ಲ ಬಿಟ್ಟು ಬರ್ತಾಳಂದ್ಮೇಲೆ ನೀನು ಅವಳಿಗೆ ಎಲ್ಲಾನು ಆಗ್ಬೇಕು. ಹ್ಞೂ ಸರಿ ಆಯ್ತಪ್ಪ, ನೋಡ್ಕೊಂತೀನಿ ಚೆನ್ನಾಗಿ. ಅವ್ವ ಇಲ್ಲಿ ಕಾಣಿಸ್ತಿಲ್ಲಲ್ಲ? ನಿನ್ನೇನು ಅವ್ವ ಇದನ್ನೇ ಹೇಳ್ತಾ ಇದ್ಲು. ಹೌದಾ? ನಿಮ್ಮವ್ವ ಎಲ್ಲೋಗ್ಯಾಳ ಗೊತ್ತಿಲ್ಲಪ್ಪ, ಇಲ್ಲೇ ಇದ್ಲು, ಹೊರ್ಗೆ ಹೋದ್ಲು. ಇವಾಗ ಅದು ಏನು ಮಾಡಕ್ ಕುಂತಾಳೆ ಯಾರಿಗೆ ಗೊತ್ತು. ತಾಳ ಸ್ವಲ್ಪ ಹೊತ್ತು ಆ ಕಡೆ ಕೂತ್ಕೊಂತೀನಿ ಕೊನೆಗೆ. ಯಾಕಂದ್ರೆ ಅವಾಗ್ಲೇ ಈಗ ಏನೇನೋ ಕೆಲಸ ಹೇಳಿದ್ಲು, ಅದು ಮಾಡ್ರಿ ಇದು ಮಾಡ್ರಿ, ಕಸ ಗುಡಿಸ್ರಿ, ನನಗೆಲ್ಲ ಆಗಲ್ಲ ಅಂದ್ಲು. ಮತ್ತು ಅಕ್ಕಿ ಕೊಯ್ಗೂ ಎಲ್ಲ ನಿಗ್ಬೇಕಲ್ಲ ಅಂತೇಳಿ ಮಾಡಕ್ ಕುಂತಿದ್ದೆ. ನಾನು ಸ್ವಲ್ಪ ಹೊತ್ತು ಆ ಕಡೆ ಕೂತ್ಕೊಂತೀನಪ್ಪ, ಅವ್ರು ಬಂದ್ರು ಅಂದ್ರೆ ಕರಿ. ಹ್ಞೂ ಆಯ್ತಪ್ಪ, ನಾನು ಅಲ್ಲಿ ಮುಂದಿನ ಕೊನೆಗೆ ಹೇಳ್ತೀನಿ ತಗ, ಅವ್ರು ಬಂದ್ರೆ ಗೊತ್ತಾಗತ್ತಲ್ಲ. ಸ್ವಲ್ಪ ಸಮಯದ ನಂತರ ಇಷ್ಟೊಂದಲ್ಲಿ ಎಲ್ಲಿಂದ ತಂದಿ? ಪಕ್ಕಕ್ಕೆ ಚೆನ್ನಾಗಿ ಮನೆಗೆ ಎಲ್ಲಿ ಬಳ್ಳಿ ಇಲ್ಲೇನು, ಅಲ್ಲೋಗಿ ಇಸ್ಕೊಂಬಂದೆ ನೋಡ್ರಿ. ನನಗೆ ಯಾಕೋ ಪಟ್ಟಂತ ನೆನಪಾತು, ಅವ್ರ ಮನೆಗೆ ಬಳ್ಳಿ ಇತ್ತಲ್ಲ, ತಾಳೆ ಹೆಂಗಿದ್ರು ಕೊಡ್ತಾಳೆ, ನಾವು ನೋಡೋಣ ಅಂತೇಳಿ ಹೋಗಿ ಇಸ್ಕೊಂಬಂದೆ. ಕೊಟ್ಲು ಪಾಪ. ಇದು ಕಂಡಾಗೆ ಒಂದು 20-30 ರೂಪಾಯಿ ಹಾಕಿ ತರಬೇಕಿತ್ತು. 20-30 ರೂಪಾಯಿ ಹೊಡಿತು ಬಿಡ್ರಿ. ನೀವು ಹೋಗಿ ಬರೀ ಅಡಿಕೆ ತಗೊಂಬರ್ರಿ. ಅಲ್ಲ, ಒಂದು 20-30 ರೂಪಾಯಿ ಉಳ್ಸಕ್ಕೆ ಅಲ್ಲಿ ಹೋಗಿದ್ದೆ ನೀನು? ಅಯ್ಯೋ, ಆಕಿನೂ ನಮ್ಮನೆಗೆ ಏನಾದ್ರು ಇಸ್ಕೊಳಕ್ ಬರ್ತಿರ್ತಾಳೆ, ಹಂಗೆ ಇದು ನಾನು ಇಸ್ಕೊಂಬಂದೆ ಬಿಡ್ರಿ. ಈಗ ಜಾಸ್ತಿ ಮಾತಾಡ್ಕೊಂತ ಇಟ್ಕೊಬೇಡಿ, ಹೋಗಿ ಅಡಿಕೆ ತಗೊಂಬರ್ರಿ ಸುಮ್ಮನೆ. ನಿನಗೆ ಯಾರು ಹೇಳ್ತಾರೆ? ಹೋಗು ತಗೊಂಬರ್ತೀನಿ. ಹಿಂಗೆ ಶಾಣೆತನ ಮಾಡಿದ್ರೆ ಮನೆ ನಡೆಯೋದು. ಇವ್ರಿಗೆ ಗೊತ್ತಾಗತ್ತೆ, ಸುಮ್ಮನೆ ಹೇಳ್ತಾರೊಟ್ಟು. ಇನ್ನೂ ಯಾಕೆ ಬರಲಿಲ್ಲಲ್ಲ? ನಾವಲ್ಲೇ ಅಡಿಕೆ ಕೆಲಸ ಎಲ್ಲ ಮಾಡಿ ಕುತ್ಕೊಂಡಾತು. ಸ್ಲಿಪ್ಪರ್ ಎಲ್ಲ ಹೊರಗೆ ಬಿಟ್ಬಿಟ್ರಿ ಮಾವರೆ ಎಲ್ಲರೂ. ಬಲ್ರಿ ಮಾವರೆ, ಎಲ್ರಿಗೂ ಕರೀರಿ ಇಲ್ಲೇ ಬರೋಕ್ಕೆ. ಬಂದ್ರವ ಎಲ್ಲರೂ? ಆರಾಮಿದ್ಯಪ್ಪ? ಹ್ಞೂ ಮಾವ, ನಾವು ಆರಾಮಿದ್ದೀವಿ ನೋಡ್ರಿ. ನೀವೆಲ್ಲರೂ ಆರಾಮಿದ್ದೀರಾ? ಹೂರಪ್ಪ, ನಾವೆಲ್ಲರೂ ಆರಾಮಿದ್ದೀವಿ ನೋಡು. ತಡಿ, ನಾವು ಕರಿತೀವಿ. ಅವ್ವ ಬಾ ಇಲ್ಲಿ. ಹ್ಞೂ ಬಂದ್ರಾ? ಬರ್ರಿ ಬರ್ರಿ. ಗೊತ್ತಾಗಿಲ್ಲ ರೀ ನನಗೆ, ಒಳಗಿದ್ದೆ ನಾನು. ಅಡುಗೆ ಮನೆಗೆ ಗೊತ್ತಾಗಿಲ್ಲ, ತಪ್ಪು ತಿಳ್ಕೊಬೇಡ್ರಿ, ಇಲ್ಲ ಅಂತೇಳಿ. ಹಂಗೇನಿಲ್ರಿಪ್ಪ. ಆರಾಮಿದ್ದೀರಲ್ಲ ಎಲ್ರು ಮತ್ತೆ? ಹ್ಞೂ ಅಕ್ಕಾರೆ, ನಾವೆಲ್ಲರೂ ಆರಾಮಿದ್ದೀವಿ ನೋಡಿ. ನೀವೆಲ್ಲ ಆರಾಮಲ್ಲ? ಎಲ್ಲಿ ಗೌಡ್ರು ಕಾಣಿಸ್ತಾ ಇಲ್ಲಲ್ಲ? ಇಲ್ಲ, ಅವ್ರಿಲ್ಲ ಇದ್ರು. ಒಂದೆರಡು ನಿಮಿಷ ಬರ್ತಾರೆ. ನಂಗೆ ಇವರೆಲ್ಲ ಯಾರು ಅಂತ ಗೊತ್ತಾಗ್ಲಿಲ್ಲ. ನನ್ನ ಬಾಜು ನಿಂತ್ಕೊಂಡಿರೋರು ನಮ್ಮ ಯಜಮಾನ್ರು ಅಕ್ಕಾರಿ, ಆ ಕಡೆ ನಿಂತ್ಕೊಂಡಲ್ಲ ಆಕೆ ನನ್ನ ತಂಗಿ, ಮತ್ತೆ ಅವರು ನನ್ನ ತಂಗಿ ಗಂಡ. ಸರಿ ಸರಿ, ಅದು ಆ ಕಡೆ ಕೊಡಿಗೆ ಬಂದ್ಬಿಡ್ರಿ, ಅಲ್ಲಿ ಕುತ್ಕೊಂಡು ಮಾತಾಡೋಕೆ ಗಾವಾಕತಿ. ಎಲ್ಲರೂ ಆರಾಮಿದ್ದೀರಾ? ಹ್ಞೂ ರೀ ಗೌಡ್ರೆ, ನಾವೆಲ್ಲರೂ ಆರಾಮಿದ್ದೀವಿ ನೋಡ್ರಿ. ನಿಮ್ಮ ದಾರಿನೇ ಕಾಯ್ತಾ ಇದ್ವಿ. ಇಲ್ಲ, ನಾನು ಇಲ್ಲೇ ಚೂರು ಹೊರಗಿದ್ದೆ, ನೋಡಿರ್ಲಿಲ್ಲ ನೀವು ಬಂದಿರೋದು. ಮನೆ ಚೆನ್ನಾಗೈತ್ರಿ ನಿಮ್ದು, ಒಳ್ಳೆ ಫಳ ಹೊಳೆ ನೀಟಾಗಿ ಇಟ್ಕೊಂಡಿರೋ ನೋಡ್ರಿ. ನಂಗೆ ಯಾವಾಗಲೂ ಹಿಂಗೆ ಇರ್ಬೇಕು ನೋಡ್ರಿಪ್ಪ, ಇಲ್ಲಾಂದ್ರೆ ಸಮಾಧಾನ ಅನ್ಸಲ್ಲ ಮನಸ್ಸಿಗೆ. ನೀವು ಅಣ್ಣರ ಅಕ್ಕ ಅಲ್ರಿ? ಹ್ಞೂ, ಅವ್ರ ಅಕ್ಕ ನಾನು. ಚೆನ್ನಾಗಾತ್ರಿಪ್ಪ ನೀವೆಲ್ಲ ಬಂದಿದ್ದು. ಮತ್ತೆ ಕರೆದ್ರು ಬರ್ಲೇಬೇಕಲ್ರಿ, ಮತ್ತೆ ತಮ್ಮನ ಮಗಳ ಮದುವೆ ಅಂದಮೇಲೆ ಅವೆಲ್ಲ ನಿಂತ್ಕೊಂಡು ಮಾಡ್ಬೇಕಲ್ಲ. ನನಗೇನಾದ್ರು ಮಗ ಇದ್ದಿದ್ರೆ ನನ್ನ ತಮ್ಮನ ಮಗಳು ನನ್ನ ಮಗನಿಗೆ ತೊಗೊತಿದ್ದೆ. ಆದರೆ ಏನು ಮಾಡಲಿ, ನನ್ನ ಮಗಳವ ಇರೋದು, ಅವಳಿಗೆಲ್ಲ ಮದುವೆ ಮಾಡಿ ಕೊಟ್ಟಿರಿ. 2 ಮಕ್ಳಿದಾವ ಆಕೆಗೆ. ಹೌದಾ ರೀ, ಚಲೋ ಆತ್ಬಿಡ್ರಿ. ಮತ್ತೆ ನಮ್ಮ ಹುಡುಗಿಗೂ ಒಪ್ಪಿಗೆ ಐತಿ, ನಮಗೂ ಹುಡುಗನೂ ಇಷ್ಟ ಆಗ್ಯಾನೆ. ಮತ್ತೆ ಮದ್ವೆ ಇನ್ನೇನು ಮಾಡ್ಬಿಡಂತ ತಗೊಳ್ರಿ. ಯಾವಾಗ ಇಟ್ಕೋಬೇಕು ಅಂತಿದ್ದೀರಾ ದಿನಾಕನ? ಸರಿ, ಜ್ಯೋತಿಷಿ ಆಮೇಲೆ ಬರ್ತಾರೆ. ಅವರು ಬೇರೆ ಏನೋ ಕೆಲಸ ಐತೆ ಅಂತೇಳಿ ಹೋಗ್ಯಾರ. ಸ್ವಲ್ಪ ತಡ ಮಾಡಿ ಬರ್ತೀನಿ, ನಿಮ್ದೆಲ್ಲ ಮಾತುಕತೆ ಮುಗಿಸ್ಕೊಳ್ರಿ, ಆಮೇಲೆ ಬರ್ತೀನಿ ಅಂತ ಹೇಳ್ಯಾರ. ಅವ್ರು ಬಂದಮೇಲೆ ಯಾವ ದಿನಾಕ ಚಲೋ ಐತೆ ಅಂತ ನೋಡಿ ಫಿಕ್ಸ್ ಮಾಡಿಬಿಡೋಣ ಅಂತ ತಗೊಳ್ರಿ. ಮತ್ತೆ ನೀವೇನಾದ್ರೂ ವಿಚಾರಿಸೋದಿದ್ರೆ ವಿಚಾರಿಸ್ಬಿಡ್ರಿ. ಇಲ್ಲ ರೀ, ನಿಮ್ಗೆ ಯಾಕೆ ಸುಳ್ಳು ಹೇಳೋದು? ನಾವು ಹಾದಿಲಿ ಬರ್ಬೇಕಾದ್ರೆ ಇದು ಊರ ಹತ್ರನೇ ಬಂದು ಕಾರ್ ಗಾಡಿ ನಿಲ್ಲಿಸಿ ಅಲ್ಲಲ್ಲೇ ಕೇಳ್ಕೊಂಬಂದ್ವಿ ಒಂದು 4-5 ಜನಕ್ಕೆ. ಇಲ್ಲ ಹುಡುಗ ಒಂದು ಅಡಿಕೆ ಹೋಳಿ ಚಟ ಇಲ್ಲ, ಏನು ಇಲ್ಲ, ಮಾಡ್ರಿ ಮದ್ವಿನ, ಅವಳು ಚೆನ್ನಾಗಿರ್ತಾಳೆ ಅಂತ ಅಂತ ಹೇಳಿದ್ರು ಎಲ್ರು. ಚಲೋ ಆತ್ಬಿಡ್ರಿ, ಕೇಳ್ಕೊಂಬಂದಿದ್ದು ನೀವೇ ಫಸ್ಟಿಗೆ ಬರ್ತಾನೆ. ಸುಳ್ಳೊಂದು ಸೊಟ್ಟೊಂದು ಹೇಳಿಗೆ ನಮ್ಗೆ ಏನಾಗಬೇಕಾಗಿತ್ತು ಹೇಳ್ರಿ, ಅಲ್ವಾ? ಹ್ಞೂ ರೀ ಅಣ್ಣಾರೆ, ಅದು ನಿಜ. ಹ್ಞೂ ನಾವು ಆರಾಮಿದ್ದೀವಿ ನೋಡ್ರಿ. ಅದೇ ನೋಡ್ತಾ ಇದ್ವಿ ನೀವು ಬಂದಿಲ್ವಲ್ಲ ಅಂತೇಳಿ ಬಂದ್ರಿ ನೋಡ್ರಿ ಅದಿಷ್ಟೊತ್ತಿಗೆ. ಇಲ್ಲ ರೀ, ಅವರು ಬೆಳಗಿನ ಜಾವನೇ ಬಂದು ನನಗೆ ಅಡಿಗೆಗೆಲ್ಲ ಸಹಾಯ ಮಾಡಿ ಮನೆಗೆ ಹೋಗಿ ಬರ್ತೀವಿ ಸುಶೀಲಕ್ಕ ಸ್ವಲ್ಪ ಹೊತ್ತು, ಅವ್ರು ಬಂದ್ಮೇಲೆ ಬರ್ತೀವಿ ತಗ ಅಂತ ಹೇಳಿ ಹೋಗಿದ್ರು ಮನೆಗೆ. ಈಗ ಬಂದಾರೆ.
ಚಲೋ ಬಿಡ್ರಿ ಹಿಂಗೆ ಹೇಳ್ತಾ ಇದ್ರೆ ನೋಡ್ರಿ ಏನ್ ನಿಜ ಹೇಳ್ಬೇಕು ಅಂದ್ರೆ ರಿಲೇಷನ್ನೇ ಆಗಲ್ರಿಪ್ಪ ಹಿಂಗೆ ಹೇಳ್ತಾರೆ ಆಗೋದು. ಹ್ಞೂನ್ರಿಪ್ಪ ನಾನು ಏನು ಮಾಡಿದ್ರೆ ಎಲ್ಲದಕ್ಕೂ ಸಾಥ್ ಕೊಡ್ತಾರೆ ನೋಡ್ರಿ ನನ್ಗೆ ಹೇಳ್ತಾರೆ. ಎಲ್ರಿಗೂ ಸಿಗಲ್ಲ ರೀ ಅಂತ ಹೇಳ್ತಾರೋ ನೀವು ಪುಣ್ಯ ಮಾಡಿರ ಬಿಡ್ರಿ. ನಮ್ಮೂರಾಗ ಹಿಂಗಿಲ್ಲ ನೋಡ್ರಿ, ಒಬ್ರಿಗೊಬ್ರು ಮುಖ ಕೊಟ್ಟು ಮಾತಾಡಲ್ಲ ಅಳದು ಹಂಗಿರ್ತಾವ. ಅದು ನಿಜ ರೀಪ, ನಾನು ಇಂಥ ಹೇಳ್ತಾರ ಪಡೆ ಪುಣ್ಯ ಮಾಡೀನಿ. ನಮ್ಮೂರಾಗೂ ಅಂತ ವಿಧಾವ್ರಿ ಯಾಕರೆ ಆ ಮೂವರು ಜೊತೆಗಿರೋದು ಒಬ್ರೊಬ್ರಿಗೆ ಸಹಿಸ್ಕೊಳಕ್ಕೆ ಆಗಲ್ಲ. ಹೆಂಗ್ ತಂದಾಕ್ಲಿ ಹೆಂಗ್ ಕೆಡಿಸ್ಲಿ ಇವ್ರ ಗೆಲ್ತಾನ ಅಂತ ನೋಡ್ತಿರ್ತಾರೆ ಗೊತ್ತಾರೆ. ಅವ್ರು ಏನ್ ಮಾಡಕ್ ಬಂದ್ರೆ ನಾವು ತಲೆ ಕೆಡ್ಸ್ಕೊಳ್ಳೋದು ನೋಡ್ರಿ. ಹೌದಾ ಹಂಗ ಅಂತ ಹೇಳಿ ಕೇಳ್ತೀವಿ, ಮತ್ತೆ ಇಕ್ಕಿವ ಕೇಳಿ ಇಕ್ಕಿವ ಬಿಟ್ಟು ಬಂದ್ಬಿಡ್ತೀವಿ ನೋಡ್ರಿ ಸುಮ್ಮನೆ. ಅದೇ ರೀ ಜನಕ್ಕೆ ಚೆನ್ನಾಗಿದ್ರೆ ಸಹಿಸ್ಕೊಳಕ್ಕಾಗಲ್ಲ, ಹೆಂಗ್ ಕೆಡಿಸ್ಲಿ ಅಂತ ನೋಡ್ತಿರ್ತಾರೆ ನೋಡ್ರಿ. ನಾವ್ ಅದಕ್ಕೆ ಯಾವ್ದಕ್ಕೂ ಕಿವಿ ಕೊಡಕ್ಕೆ ಹೋಗಲ್ಲ ನೋಡ್ರಿ. ಜವಳಿ ಹಾಕೋದು ಮತ್ತೆ ಬಂಗಾರ ಗಿಂಗಾರ ಏನ್ ಖರೀದಿ ಮಾಡೋದು ಎಲ್ಲದಕ್ಕೂ ಒಂದಿನ ಹೋಗ್ಬಿಡೋಣಂತ್ರಿ. ಏನು ಕಾರ್ ಗಾಡಿ ಮಾಡೋದಾ ಇಲ್ಲ ನೀವು ಆ ಕಡೆಯಿಂದ ಬಂದ್ಬಿಟ್ರಿ ಹೇಳ್ತೀವಿ ಎಲ್ಲಿ ಬರೋದು ಅಂತೇಳಿ ನಾವ್ ಈ ಕಡೆಯಿಂದ ಹೊರಟು ಬರ್ತೀವಿ. ಅವ್ರು ಯಾಕಂದ್ರೆ ಹಂಗೆ ಮಾಡಿದ್ರೆ ಚಲೋ ನೋಡ್ರಿ. ಸುಮ್ಮನೆ ಮತ್ತೆ ನೀವು ನಮ್ಮ ಕಡೆ ಬರೋದು ನಾವು ನಿಮ್ಮ ಕಡೆ ಬರೋದು ಅಲ್ಲಿಂದ ಮತ್ತೆ ಅಲ್ಲಿ ಇದು ಅಂಗಡಿಗೆ ಹೋಗೋದು ಕಷ್ಟ ಆಕತಿ. ಸುಮ್ಮನೆ ನೀವು ಆ ಕಡೆಯಿಂದ ಯಾವ ಇದಕ್ಕೆ ಅಂಗಡಿ ನೋಡಿ ಹೇಳ್ತೀರಲ್ಲ ಅಲ್ಲಿಗೆ ನಾವೇ ಬಂದ್ಬಿಡ್ತೀವಿ. ನಾವು ಈ ಕಡೆಯಿಂದ ನೀವು ಬರ್ರಿ, ಆ ಕಡೆಯಿಂದ ನಾವು ಬರ್ತೀವಿ ಅಷ್ಟೇ. ಹುಡುಗನ ಬಂಗಾರ ಚೈನು ಉಂಗ್ರ ಕೊಡ್ಬೇಕಲ್ರಿ, ಅದ್ರ ತೆಗಿಬೇಕು. ಆಮೇಲೆ ಹುಡುಗನ ಬಟ್ಟೆ ತೆಗಿಬೇಕು. ಆಮೇಲೆ ರಿಲೇಷನಿಗೆ ಸೀರೆ ಅದು ಇದು ಎಲ್ಲ ಇರ್ತಾವಲ್ರಿ, ಜಂಪರ್ ಪೀಸು ಏನೋ ನೋಡಿ ಎಲ್ಲ ಒಂದೇ ದಿನ ಮುಗಿಸ್ಬಿಡೋಣ ತಗೊಳ್ರಿ. ಹ್ಞೂ ರೀ, ನಾವು ಹುಡುಗಿ ಕೊಡ್ಸೋದು ಇರ್ತತ್ತಲ್ಲ ದಾರಿ ಸೀರೆ ಅದೆಲ್ಲ ಎಲ್ಲ ನೋಡ್ಕೊಂಡು ಹೋಗೋಣ ತಗೊಳ್ರಿ. ನೀವು ಯಾರೇ ಎಷ್ಟು ಜನ ಬರ್ತೀರಾ ನೋಡ್ಕೊಳ್ರಿ. ನಾವು ಈ ಕಡೆಯಿಂದ ನಾವೇನಿಲ್ರಿಪ್ಪ, ನನ್ನ ಮಗ ನಾನು ನನ್ನ ಗಂಡ ನಾನು ಇಬ್ಬರಿಗೆ ಹೇಳ್ತಾರೆ ಬರೋದು, ಮತ್ತೆ ಯಾರು ಬರಲ್ಲ. ಬೆಳಗ್ಗೆ ದೌಡು ಒಂದು 10 ಗಂಟೆ ಹಂಗೆ ಹೋಗ್ಬಿಡಣ್ರಿ. ಎಲ್ಲ ಮುಗಿಸೋ ಅಷ್ಟೊತ್ತಿ ಒಂದು ಸಾಯಂಕಾಲ ಆದ್ರೂ ಮಧ್ಯಾಹ್ನದ ಊಟ ಅಲ್ಲೇ ಹೊರಗಡೆ ಮಾಡಿದ್ರಾತ ಎಲ್ರು. ಹಂಗೇನಂತೀರಾ? ಸರಿ ಆದ್ರಿ, ಹಂಗೆ ಮಾಡೋಣಂತೆ. ಎಲ್ಲಿ ಮಾಡೋಣ ಸುಶಿ ಜವಳಿ ತೆಗೆಯೋದು? ನೋಡ್ತೀನಿ ತಾಳ್ರಿ ಎಲ್ಲಿ ಅಂತ ಹೇಳ್ತೀನಿ. ಅವ್ರಿಗೆ ಫೋನ್ ಹಚ್ಚಿ ಹೇಳಿದ್ರಕ್ಕ ತಗೊಳ್ರಿ ಎಲ್ಲಿ ಅಂತ. ನಿಮ್ಗೆ ಯಾವ್ದಾದ್ರು ಗೊತ್ತಿದ್ರೆ ನಿಮ್ಗೆ ಹೇಳ್ರಿ ಎಲ್ಲಿ ಚೆನ್ನಾಗಿ ಬಟ್ಟೆ ಸಿಗ್ತಾವಂತ ಹೇಳಿ, ಅಲ್ಲೂ ಹೋಗೋಣಂತೆ. ನಂಗೆ ಅಷ್ಟು ಗೊತ್ತಿಲ್ಲ ರೀ, ನೋಡೋಣ ತಗೊಳ್ರಿ. ನೀವೇ ಹೇಳ್ಬಿಡ್ರಿ ಎಲ್ಲಿ ಅಂತೇಳಿ. ಸರಿ ಆಯ್ತು, ನಾನು ಹೇಳ್ತೀನಿ ತಗೊಳ್ರಿ. ಸುಶಿ ಊಟಕ್ಕೆ ತಯಾರು ಮಾಡಿ ನಡಿ, ಅಲ್ಲೇ ಹೊತ್ತಾಗೈತಿ, ಊಟಕ್ಕೆ ಹೊತ್ತಾಗೈತಿ ನಡಿ, ಮತ್ತೇನು ತಡ ಮಾಡಬೇಡ. ಊಟ ಮುಗಿಸ್ಕೊಂಡೆ ಅದು ಜ್ಯೋತಿಷರು ಬರ್ತಾರೆ, ಅಲ್ಲಿ ಎಲ್ಲ ದಿನಾಂಕ ಬರ್ಸಿದ್ರ ಆಮೇಲೆ. ಸರಿ ಆಯ್ತು, ನಾನು ಹೋಗಿ ಅಲ್ಲಿ ತಯಾರು ಮಾಡ್ತೀನಿ ತಾಳ್ರಿ. ಎಲ್ಲರೂ ಆ ಕಡೆ ಕೋಣಿಗೆ ಬಂದ್ಬೇಡ್ರಿ, ಊಟ ಅಲ್ಲೇ ಬಡಿಸ್ಬಿಡ್ತೀನಿ. ತಡಿ ಸುಶೀಲಕ್ಕ, ನಾವು ಬರ್ತೀವಿ. ಆಕಿ ಒಳಗಡೆಯಿಂದ ತಂದು ಕೊಡ್ಲಿ, ನಾನು ಹೊರಗೆ ಬಡಿಸ್ತೀನಿ ಅಂತ ತಡಿ. ಸರಿ ಆಯ್ತು, ಬರವ. ಅವ ಕರೆ ಕುಂತಾಳಲ್ಲಿ ಬರ್ರಿ ಊಟಕ್ಕೆ. ಆಯ್ತು ಬರ್ತೀನಿ ನಡಿಯಪ್ಪ. ಮನಿ ಎಲ್ಲ ಚೆನ್ನಾಗೈತೆ ನೋಡು. ಒಳ್ಳೆಯವ್ರಿದ್ದಾರೆ, ಚೆನ್ನಾಗಿರ್ತಾವ ತಗ ನಿನ್ನ ಮಗಳು. ಅಕ್ಕ, ಅದೇ ಸಮಾಧಾನ ನೋಡಿ ನನಗೆ. ಹುಡುಗಾನು ಚೆನ್ನಾಗಿದ್ದಾನೆ, ಅಡ್ಡಿ ಇಲ್ಲ. ಎಲ್ಲಿ ವಿಚಾರಿಸಿದ್ರು ಎಲ್ಲರೂ ಒಳ್ಳೇದೇ ರೀತಿಲೇ ಹೇಳಿದ್ರು, ಏನು ಬೇರೆ ಥರ ಏನು ಹೇಳಿಲ್ಲ. ಹೌದು ನಡೀರಿ, ಅವ್ರು ಕರೆದೋಗ್ಯಾರೆ ಮತ್ತೆ ಇಲ್ಲ ಕುತ್ಕೊಂಡಿರಲ್ಲ, ಮತ್ತೆ ಅವ್ರೇನು ಅನ್ಕೊಳ್ಳಲ್ಲ. ನಡೀರಿ ಆ ಕಡೆ ಊಟಕ್ಕೆ ಹೋಗೋಣಂತೆ.